ನಿರಂತರ ಸುದ್ದಿ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ದೈವ ದೇವರುಗಳ ನೆಲೆಬೀಡು. ಇಲ್ಲಿ ಎಷ್ಟು ದೇವಸ್ಥಾನಗಳು ಇವೆಯೋ ಅದಕ್ಕಿಂತ ದುಪ್ಪಟ್ಟು ದೈವಸ್ಥಾನಗಳಿವೆ. ನೂರಾರು ಗುತ್ತು ಬರ್ಕೆಗಳಿವೆ. ಪ್ರತಿಯೊಂದು ಗುತ್ತು ಬರ್ಕೆಯಲ್ಲೂ ಸಹ ದೈವದ ನೆಲೆವೀಡು ಇದೆ. ಇದು ತಲತಲಾಂತರದಿಂದ ಜನರು ಆರಾಧಿಸಿಕೊಂಡು ಬಂದಿರುವಂತಹ ಪದ್ಧತಿ. ಕುಟುಂಬಕ್ಕೊಂದು ನಾಗಬನ, ಕುಟುಂಬಕ್ಕೊಂದು ದೈವದ ನೆಲೆ ಇಲ್ಲಿ ಇದೆ. ಆದ್ದರಿಂದ ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಇದೀಗ SEZ ವಿಶೇಷ ಆರ್ಥಿಕ ವಲಯದ ಒಳಗೆ ಇರುವಂತಹ ನೆಲ್ಲಿದಡಿ ಗುತ್ತುವಿನ ಅಸ್ತಿತ್ವದ ಬಗ್ಗೆ ಚರ್ಚೆಗಳಾಗುತ್ತಿವೆ. ಈ ಚರ್ಚೆಗೆ ಮೂಲ ಕಾರಣ ಏನಂತ ಹೇಳಿದರೆ, MCC ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ MCC ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ %8.5 ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ MCC ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ಫೆಬ್ರವರಿ 14ರಂದು ಸಂಕ್ರಮಣದ ದಿವಸ ನೆಲ್ಲಿದಡಿ ಗುತ್ತುವಿನ ದೈವ ದೇವರುಗಳಿಗೆ ಹೂ ನೀರು ಇಡುವ ಕ್ರಮ ನಡೆದಿತ್ತು. ಅದು ಪ್ರತಿ ಸಂಕ್ರಮಣದಂದು ನಡೆಯಲೇಬೇಕಾದಂತಹ ಒಂದು ಪದ್ಧತಿ. ಆ ಮನೆಗೆ ಸಂಬಂಧಪಟ್ಟವರು ಹೋಗಿ ಅಲ್ಲಿ ದೈವಗಳಿಗೆ ಹೂ ನೀರು ನೀಡುವಂಥ ಕ್ರಮ. ಆ ಸಂದರ್ಭದಲ್ಲಿ ಹೆಚ್ಚುವರಿ ಕುಟುಂಬಿಕರು ಅಲ್ಲಿಗೆ ಹೋಗಬೇಕು, ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ SEZ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಾಗ ಅವರು ನಿರಾಕರಿಸಿದರು ಎನ್ನುವಂತಹ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿರುವುದು. ದೈವ ದೇವರುಗಳ ಬಗ್ಗೆ, ಅದರ ಅಸ್ತಿತ್ವದ ಬಗ್ಗೆ, ಅದರ ಕಾರಣಿಕದ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲಂತಹ ವಾಗ್ಮಿ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ. ಇವರು ಕೆಲವು ದಿನಗಳ ಹಿಂದೆ ನೆಲ್ಲಿದಡಿ ಗುತ್ತುವಿನ ಕಾಂತೇರಿ ಜುಮಾದಿ ದೈವಕ್ಕೆ ಸಂಕಷ್ಟ ಎದುರಾಗಿದೆ, ಇದಕ್ಕಾಗಿ ಎಲ್ಲರೂ ಹೋರಾಟ ಮಾಡಬೇಕಾಗಿದೆ ಎಂಬ ಅರ್ಥದಲ್ಲಿ ಒಂದು ಫೇಸ್ಬುಕ್ ಪೋಸ್ಟು ಹಂಚಿಕೊಂಡಿದ್ದರು. ಇದು ಚರ್ಚೆಗೆ ಕಾರಣವಾಯಿತು. ಹಾಗಾದರೆ ಇದರ ಮೂಲ ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಯಿತು ಎನ್ನುವುದನ್ನು ನೋಡುವಾಗ ಸುಮಾರು 16 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗತ್ತೆ. 2004ರಲ್ಲಿ MRPLನ ವಿಸ್ತರಿತ ಭಾಗ ಅಂತ ಹೇಳ್ತೇವೆ ನಾವು, SEZ ವಿಶೇಷ ಆರ್ಥಿಕ ವಲಯ ಸ್ಥಾಪನೆಗೆ ನೋಟಿಫಿಕೇಷನ್ ಆಗಿತ್ತು. ಸಾವಿರಾರು ಎಕರೆ ಭೂಮಿಯನ್ನು ಸರ್ಕಾರ ಗುರುತಿಸಿ ನೋಟಿಫಿಕೇಷನ್ ಮಾಡಿತ್ತು. ಸಂಬಂಧಪಟ್ಟಂತಹ ಜಾಗದ ಮಾಲೀಕರಿಗೆ ನೋಟಿಸು ನೀಡಿತು, ನಿಮಗೆ ಆ ಜಾಗಕ್ಕೆ ಪರಿಹಾರ ನೀಡುತ್ತೇವೆ, ಬದಲಿ ನಿವೇಶನದ ಕೊಡ್ತೇವೆ ಮತ್ತು ವಿಶೇಷ ವಿತ್ತ ವಲಯದಲ್ಲಿ ಬರುವಂತಹ ಕಾರ್ಖಾನೆಗಳಲ್ಲಿ ಕುಟುಂಬಕ್ಕೊಂದು ಉದ್ಯೋಗ ನೀಡುತ್ತೇವೆ ಎನ್ನುವಂತಹ ಭರವಸೆಯನ್ನು ನೀಡಿತ್ತು. ನೂರಾರು ಕುಟುಂಬಗಳು ಆ ಭರವಸೆಯನ್ನು ಒಪ್ಪಿಕೊಂಡವು ಮತ್ತು ಎಗ್ರಿಮೆಂಟಿಗೆ ಸಹಿ ಹಾಕಿದವು. ಆ ರೀತಿ ಸಹಿ ಹಾಕಿದವರಲ್ಲಿ ನೆಲ್ಲಿದಡಿ ಗುತ್ತಿನವರೂ ಸೇರಿಕೊಂಡಿದ್ದರು. ನೆಲ್ಲಿದಡಿ ಗುತ್ತು ಅಂತ ಹೇಳಿದರೆ ಕೇವಲ ಒಂದು ಮನೆಯಲ್ಲ, ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಆ ನೆಲ್ಲಿದಡಿ ಗುತ್ತಿನ ಅಡಿಯಲ್ಲಿ ಬರ್ತವೆ. ನೆಲ್ಲಿದಡಿ ಗುತ್ತುವಿನ ಸಮಸ್ತ ಜಾಗದಲ್ಲಿ ಯಾರಿಗೆಲ್ಲ ಯಾವ ರೀತಿಯಲ್ಲಿ ಹಕ್ಕು ಇದೆಯೋ
ಅವರಿಗೆಲ್ಲರಿಗೂ ಅದರ ಪರಿಹಾರ ದೊರಕುತ್ತದೆ ಅಂತ ಆದಾಗ ಆರಂಭದಲ್ಲಿ ಎಲ್ಲರೂ ಒಪ್ಪಿಕೊಂಡಿದ್ದರು. ಆದರೆ ಜಾಗದ ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಜಾಗದ ಮೇಲೆ ಹಕ್ಕು ಸುಮಾರು 100ಕ್ಕೂ ಹೆಚ್ಚು ಮನೆಗಳಿಗೆ ಇತ್ತು. ಆದ್ದರಿಂದ ಅವರಿಗೆಲ್ಲರಿಗೂ ಪರಿಹಾರ ಹಂಚಿಕೆ ಆದಾಗ ಒಂದೊಂದು ಮನೆಗೆ ಕನಿಷ್ಠ ರೀತಿಯ ಪರಿಹಾರ ದೊರಕುವಂತಹ ಸಾಧ್ಯತೆಗಳಿತ್ತು. ಆದ್ದರಿಂದ ಆ ಪರಿಹಾರ ಧನವನ್ನು ಪಡೆದುಕೊಳ್ಳಲು ಕೆಲವರು ನಿರಾಕರಿಸಿದರು, ಹಲವರು ಪರಿಹಾರ ಧನವನ್ನು ಪಡೆಕೊಂಡರು. SEZ ಒಳಗೆ ಬಂದಂತಹ ಕೆಲವು ಉದ್ದಿಮೆಗಳಲ್ಲಿ ಬಹುತೇಕ ಕುಟುಂಬಿಕರಿಗೆ ಉದ್ಯೋಗವು ದೊರಕಿತು. 2006ರಲ್ಲಿ ನೋಟಿಫಿಕೇಷನ್ ಆದ ಜಾಗವನ್ನು ತೆರವುಗೊಳಿಸುವಂಥ ಕಾರ್ಯ ನಡೆಯಿತು. ಆ ಸಂದರ್ಭದಲ್ಲಿ ಕಾಂತೇರಿ ಜುಮಾದಿ ನೆಲೆ ನಿಂತಿರುವಂತಹ ನೆಲ್ಲಿದಡಿ ಗುತ್ತುವಿನ ಮನೆ ಮತ್ತು ಅಲ್ಲಿರುವ ಪವಿತ್ರ ಬಾವಿ, ಯಾಕಂದರೆ ಆ ಬಾವಿಗೊಂದು ಇತಿಹಾಸ ಇದೆ. ಆ ಬಾವಿಯ ನೀರನ್ನು ಕುಡಿದರೆ ವಿಷಜಂತು ಕಚ್ಚಿದರೆ ಅದು ಗುಣ ಆಗುತ್ತದೆ ಎನ್ನುವಂಥ ನಂಬಿಕೆ ಇದೆ. ಕಾಂತೇರಿ ಜುಮಾದಿಯೇ ಆ ಬಾವಿಯ ನೀರಿನಲ್ಲಿ ಅಡಗಿದ್ದಾನೆ ಎನ್ನುವಂಥ ನಂಬಿಕೆ ಇದೆ. ಇದನ್ನು ಅಲ್ಲಿಂದ ಸ್ಥಳಾಂತರಗೊಳಿಸಲು ಸಾಧ್ಯವಿಲ್ಲ ಎಂದು ದೈವದ ಅಪ್ಪಣೆಯಾಗಿತ್ತು. ಆದ್ದರಿಂದ ಆ ಜಾಗವನ್ನು ಹೊರತುಪಡಿಸಿ ಬೇರೆ ಜಾಗವನ್ನು ಒತ್ತುವರಿ ತೆರವುಗೊಳಿಸುವಂತಹ ಪ್ರಯತ್ನಗಳು ನಡೆದಾಗ ನೆಲ್ಲಿದಡಿ ಗುತ್ತಿನ ಬಳಿಗೆ SEZ ಸಂಸ್ಥೆಯ JCBಗಳು ನುಗ್ಗಿದಾಗ ಆ ಮನೆಯವರು ಪ್ರತಿಭಟನೆ ನಡೆಸಿದರು. ಕೇವಲ 10-15 ಮಂದಿ ಆ JCBಯ ಎದುರು ಎದೆ ಕೊಟ್ಟು ನಿಂತರು. ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ಸಹ SEZ ಅಧಿಕಾರಿಗಳು ಮತ್ತು ಅವರೊಂದಿಗೆ ಬಂದಿದ್ದಂತಹ ಗುತ್ತಿಗೆದಾರರು ಮತ್ತು ಅವರ ಚೇಲಾಗಳ ದಬ್ಬಾಳಿಕೆಯನ್ನು ವಿರೋಧಿಸಿದರು. ಹೊಡೆದಾಟಗಳಾಯಿತು, ಹಲವರಿಗೆ ಗಾಯಗಳಾಯಿತು. ಇಂತಹ ಸಂದರ್ಭದಲ್ಲಿ ಅಂದಿನ ಸಂಸದರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ದೆಹಲಿಯಲ್ಲಿ ಇದ್ದರು. ಅವರಿಗೆ ಮಾಹಿತಿಯನ್ನು ರವಾನಿಸಲಾಯಿತು. ಅವರು ತಕ್ಷಣ SEZ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಕಾರ್ಯಾಚರಣೆ ನಿಲ್ಲಿಸಬೇಕು ಮತ್ತು ತನ್ನ ಎದುರಲ್ಲಿ ಈ ಬಗ್ಗೆ ಒಂದು ತೀರ್ಮಾನ ಆಗಬೇಕು, ತದನಂತರ ಕಾರ್ಯಾಚರಣೆ ಮುಂದುವರಿಸ್ಬೋದು ಅಂತ ಹೇಳಿದರು. ಹಾಗಾದರೆ ಆ ಕಾರ್ಯಾಚರಣೆಯಲ್ಲಿದ್ದದ್ದು ಯಾರು ಎನ್ನುವ ಪ್ರಶ್ನೆ ಬರುತ್ತೆ. ಆಗ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದದ್ದು ಜಯಕೃಷ್ಣ ಪಾಲೆಮಾರ್ ಅವರು ಸರ್ಕಾರದಲ್ಲಿ ಸಚಿವರು ಆಗಿದ್ದರು. ಅವರ ಜೊತೆಗೆ ಇದ್ದ ಕೃಷ್ಣರಾಜ್ ಎಂಬವರು ಈ ಒತ್ತುವರಿ ತೆರವು ಕಾರ್ಯಾಚರಣೆಯ ಗುತ್ತಿಗೆ ಪಡೆದುಕೊಂಡಿದ್ದರು. ಅವರು ಸ್ಥಳೀಯ ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಂಥ ಯುವಕರ ತಂಡವೊಂದನ್ನು ಕಟ್ಟಿಕೊಟ್ಟು ಈ ದಬ್ಬಾಳಿಕೆಯನ್ನು ನಡೆಸಿದ್ದರು. ಮನೋಜ್ ಸರಿಪಳ್ಳ ಈ ದಬ್ಬಾಳಿಕೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಈ ಎಲ್ಲ ಘಟನೆಗಳು ಪೊಲೀಸರ ಸಮ್ಮುಖದಲ್ಲೇ ನಡೆದಿತ್ತು. ಆದರೆ ಪೊಲೀಸರು ಏನೂ ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಜನರಿಗೆ ನ್ಯಾಯ ಒದಗಿಸಬೇಕು ಅನ್ನೋದಾದರೆ SEZ ನಂತಹ ಸಂಸ್ಥೆಯ ವಿರೋಧ ಕಟ್ಟಿಕೊಳ್ಳಬೇಕು. SEZನ ಪರವಾಗಿ ಜಿಲ್ಲಾಡಳಿತ ನಿಂತಿದೆ. ಆದ್ದರಿಂದ ಪೊಲೀಸರು ಇಲ್ಲಿ ಅಸಹಾಯಕರಾಗಿದ್ದರು. ಅಂದಿನ ಬಜಪೆ ಇನ್ಸ್ಪೆಕ್ಟರ್ ಆಗಿದ್ದಂಥ ದಿನಕರ ಶೆಟ್ಟಿಯವರು ಯಾವುದೇ ಅನಾಹುತಗಳು ನಡೆಯದಂತೆ ನೋಡಿಕೊಂಡರಾದರೂ ಸಹ ದಬ್ಬಾಳಿಕೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವಾಗ ದೆಹಲಿಯಿಂದ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರಿಗೆ ಬಂದರು, ಅಲ್ಲಿ ಸಂತ್ರಸ್ತರಾದ ಜನರೊಂದಿಗೆ ಮಾತುಕತೆ ನಡೆಸಿದರು.
ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಆಯಿತು. ಇಂತಹ ಸಂದರ್ಭದಲ್ಲಿ ನೆಲ್ಲಿದಡಿಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನದ ವಿಚಾರವೂ ಪ್ರಸ್ತಾಪವಾಯಿತು. ಆಗ ಅದನ್ನು ಮುಟ್ಟಬಾರದು, ಅಲ್ಲಿರುವ ಪವಿತ್ರ ಬಾವಿಯನ್ನು ಮುಚ್ಚಬಾರದು, ಅಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿರುವ ದೈವಿಕ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಮಾಡಬಾರದು, ಮತ್ತು ಯಾರ್ಯಾರು ಪರಿಹಾರ ಪಡೆದುಕೊಂಡಾರ, ಯಾರ್ಯಾರು ಬದಲಿ ನಿವೇಶನ ಪಡೆದುಕೊಂಡಿದ್ದಾರ ಅವರೆಲ್ಲರೂ ಆ ಜಾಗವನ್ನು ತೆರವುಗೊಳಿಸಬೇಕು ಎನ್ನುವ ಬಗ್ಗೆ ತೀರ್ಮಾನ ಆಯಿತು. ಆ ತೀರ್ಮಾನಕ್ಕೆ ಬಹುತೇಕರು ಒಪ್ಪಿಕೊಂಡರು. ಮತ್ತು ಅವರು ಪರಿಹಾರ ಧನವನ್ನು ಪಡ್ಕೊಂಡ್ರು, SEZ ಉದ್ಯೋಗವನ್ನು ಪಡ್ಕೊಂಡ್ರು, ಬೇರೆ ಬೇರೆ ಕಡೆಗಳಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡತೊಡಗಿದರು. ಇದು 2006ರಲ್ಲಿ ನಡೆದ ಘಟನೆ. ಇದೇ ಘಟನೆ ಮತ್ತೆ 6 ವರ್ಷಗಳ ನಂತರ ಅಂದರೆ 2012ರಲ್ಲಿ ಮತ್ತೆ ಮರುಕಳಿಸಿತು. ಯಾಕಂತ ಹೇಳಿದರೆ SEZ ಮತ್ತಷ್ಟು ವಿಸ್ತರಣೆಯಾಗ್ತಾ ಹೋಯಿತು. ಆ ವಿಸ್ತರಣೆ ಆಗುತ್ತಾ ಹೋದಾಗ ಇದೇ ನೆಲ್ಲಿದಡಿಗುತ್ತುವಿನ ಸುತ್ತಮುತ್ತಲಿನ ಜಾಗಗಳು ಎಲ್ಲವನ್ನು ಅವರು ಸಮತಟ್ಟು ಮಾಡಿದ ಸಂದರ್ಭದಲ್ಲಿ ನೆಲ್ಲಿದಡಿಗುತ್ತಿಗೆ ಹೋಗಲಿಕ್ಕೆ ದಾರಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗ ಮತ್ತೆ ಪ್ರತಿಭಟನೆಯ ಕೂಗು ಕೇಳಿಸಿತು. ಆ ಸಂದರ್ಭದಲ್ಲೂ ಸಹ ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಮಧ್ಯ ಪ್ರವೇಶ ಮಾಡಿದರು. ಆ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಮುಖಂಡರಾದ ಮಿಥುನ್ ರೈ ಅವರು, ಸ್ಥಳೀಯ ಶಾಸಕರಾಗಿದ್ದಂತಹ ಮೊಯ್ದೀನ್ ಬಾವ ಅವರು, ಇವರೆಲ್ಲರೂ ಸೇರಿಕೊಂಡು ಅದಕ್ಕೊಂದು ಪರಿಹಾರ ಸೂಚಿಸಿದರು. ನೆಲ್ಲಿದಡಿಗುತ್ತಿನ ದೈವದ ಆರಾಧನೆಗೆ ಹೋಗುವಂಥ ದಾರಿಯನ್ನು ಮುಚ್ಚುವಂತಿಲ್ಲ, ಮತ್ತು ಅಲ್ಲಿಗೆ ಹೋಗಲೇಬೇಕಾದವರು ಹೋಗಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು SEZನವರು ಮಾಡಬೇಕು. ಯಾರಂದರೆ ಎಲ್ಲರೂ ಬೇಕಾಬಿಟ್ಟಿಯಾಗಿ ಆ ದೈವಸ್ಥಾನದ ಒಳಗೆ ಹೋಗುವಾಗಿಲ್ಲ. ಅದು ಸಾರ್ವಜನಿಕ ದಾರಿ ಅಲ್ಲ, ಅದು SEZಗೆ ಒಳಪಟ್ಟಂತಹ ಸ್ಥಳದಲ್ಲಿ ಉಳಿದಿರುವಂತಹ ದೈವದ ಒಂದು ಮನೆ. ಅದಕ್ಕೆ ಅದರದ್ದೇ ಆದ ಪಾವಿತ್ರ್ಯವನ್ನು ಉಳಿಸಿಕೊಂಡು ಅದನ್ನು ಆರಾಧನೆ ಮಾಡಿಕೊಂಡು ಬರಬೇಕು ಎನ್ನುವಂತಹ ತೀರ್ಮಾನವನ್ನು ಅಂದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಅದಕ್ಕೆ ಎಲ್ಲರೂ ಒಪ್ಪಿಕೊಂಡಿದ್ದರು. ಅದರಂತೆ ನೆಲ್ಲಿದಡಿಗುತ್ತುವಿನ ಪ್ರಮುಖರು ಪ್ರತಿ ಸಂಕ್ರಮಣದಂದು ಅಲ್ಲಿಗೆ ಹೋಗ್ತಾ ಇದ್ದರು. ಹೋಗುವ ಮೊದಲು SEZ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಎಷ್ಟು ಮಂದಿಗೆ ಅಂತ ಹೇಳಿ ಅನುಮತಿ ಪತ್ರ ಪಡ್ಕೊಂಡು ಅವರು ಹೋಗ್ತಾಯಿದ್ರು. ಇಲ್ಲ ಇದ್ದರೆ SEZನ ವಾಚ್ಮ್ಯಾನ್ಗಳು, ಗಾರ್ಡ್ಗಳು ಅಲ್ಲಿಯ ಒಳಗೆ ಹೋಗಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಆದ್ದರಿಂದ ಅದೊಂದು ಪ್ರವೇಶ ಪತ್ರವನ್ನು ಪಡ್ಕೊಂಡು ಹೋಗ್ತಿದ್ದರು. ಇದು ಕಳೆದ 7-8 ವರ್ಷಗಳಿಂದ ನಡೆದುಕೊಂಡು ಬರ್ತಾಯಿತ್ತು. ಈ ಮಧ್ಯೆ ನೆಲ್ಲಿದಡಿಗುತ್ತುವಿನ ಮನೆಯಲ್ಲಿ ಚಾವಡಿ ಕೋಲ ನಡೆಯಿತು. ಅದೊಂದು ಚಾವಡಿ ಕೋಲ ಅಂತ ಮಾಡ್ತಾರೆ. ಅದು ಮನೆ ಮಂದಿ ಮತ್ತು ಕುಟುಂಬಿಕರು ಸೇರಿಕೊಂಡು ಮಾಡುವಂತಹ ದೈವದ ಸೇವೆ. ಆ ಸೇವೆಯ ಸಂದರ್ಭದಲ್ಲಿ ದೈವದ ಪಾತ್ರಿ ಒಂದು ನುಡಿ ಕೊಟ್ಟಿದ್ದ. ಅದೇನೆಂದ ಹೇಳಿದರೆ, ಈ ನೆಲ್ಲಿದಡಿಗುತ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ಕುಟುಂಬಿಕರು ಪ್ರತಿ ಸಂಕ್ರಮಣ ದಿವಸ ಹಾಜರಿರಬೇಕು ಮತ್ತು ಅವರವರ ಅನುಕೂಲಕ್ಕೆ ತಕ್ಕಂತೆ ಸೇವೆಯನ್ನು ಸಲ್ಲಿಸಬೇಕು. ಅಂದರೆ ನೆಲ್ಲಿದಡಿಗುತ್ತುವಿಗೆ ಸಂಬಂಧಪಟ್ಟಂತಹ ಸುಮಾರು 100 ಕವಲುಗಳಿವೆ. ಅಷ್ಟೂ ಮಂದಿ ಕುಟುಂಬಿಕರು ಅಲ್ಲಿ ಸೇರಬೇಕು ಮತ್ತು ದೈವದ ಚಾಕರಿಯಲ್ಲಿ ಭಾಗಿಗಳಾಗಬೇಕು ಎನ್ನುವುದು ಅದರ ಹಿಂದಿನ ತಾತ್ಪರ್ಯ. ಆದರೆ ಅಷ್ಟೂ ಮಂದಿ ಸಂಕ್ರಮಣ ದಿವಸಕ್ಕೆ ಬರಬೇಕಾದ್ರೆ ಅಷ್ಟೂ ಮಂದಿಗೆ SEZ ಅಧಿಕಾರಿಗಳು ಪ್ರವೇಶ ಪತ್ರ ಕೊಡಬೇಕು. ಅದಕ್ಕೆ ಬೇಕಾಗಿ ಇವರು SEZ ಅಧಿಕಾರಿಗಳ ಹತ್ರ ಹೋಗಿ ಮಾತುಕತೆ ಮಾಡಿದ್ದಾರೆ. ಹಂಗೆ SEZ ಅಧಿಕಾರಿಗಳು ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದರು.
SEZ ಅಂದರೆ ಅದು ಸೂಕ್ಷ್ಮ ಪ್ರದೇಶ. ಅಲ್ಲಿ ಅನಪೇಕ್ಷಿತ ವ್ಯಕ್ತಿಗಳನ್ನು ಒಳಗೆ ಬಿಡುವ ಆಗಿಲ್ಲ. ಮತ್ತು ಯಾರೆಲ್ಲ ಅಲ್ಲಿಗೆ ಬರಬೇಕು ಅಂತ ನಿಯಮ ಇದೆಯೋ ಅವರೆಲ್ಲರ ಹೆಸರು ಮತ್ತು ವಿಳಾಸ ಮತ್ತು ಅವರ ಆಧಾರ್ ಕಾರ್ಡಿನ ಜೆರಾಕ್ಸ್ ಪ್ರತಿ ಮತ್ತು ಒಂದು ಫೋಟೋವನ್ನು ಕೊಡಿ. ನಾವು ಅವರಿಗೆ ಪ್ರವೇಶ ಪತ್ರವನ್ನು ಕೊಡ್ತೇವೆ. ಪ್ರತಿ ಸಂಕ್ರಮಣದ ದಿವಸ ಅವರಿಗೆ ಅಲ್ಲಿಗೆ ಹೋಗಿ ಬರಲು ಪರ್ಮನೆಂಟ್ ಅನುಮತಿ ಪತ್ರ ಕೊಡ್ತೇವೆ ಅಂತ ಭರವಸೆ ನೀಡಿತು. ಆದರೆ SEZ ಅಧಿಕಾರಿಗಳ ಈ ಭರವಸೆಗೆ ನೆಲ್ಲಿದಡಿ ಗುತ್ತುವಿನ ಬಹುತೇಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಯಾಕಂತ ಹೇಳಿದರೆ ಅವರ ಐಡೆಂಟಿಟಿಯನ್ನು ಅವರು SEZ ಅಧಿಕಾರಿಗಳಿಗೆ ಕೊಟ್ಟಂತಾಗುತ್ತದೆ. ಅವರ ಫೋಟೋ ಕೊಡಬೇಕು, ಅವರ ಆಧಾರ್ ಕಾರ್ಡ್ ಕೊಡಬೇಕು ಅಂತ ಹೇಳಿದರೆ ನಾವು ಏನು ದುಷ್ಕರ್ಮಿಗಳ ಎನ್ನುವುದು ಅವರ ಪ್ರಶ್ನೆಯಾಗಿತ್ತು. ಆದರೆ SEZ ಅಧಿಕಾರಿಗಳ ಪ್ರಕಾರ ಅದು ಒಂದು ಸುರಕ್ಷತಾ ನಿಯಮ. ಒಂದು ಬಹುರಾಷ್ಟ್ರೀಯ ಕಂಪನಿ ಆಗಿರುವುದರಿಂದ ಮತ್ತು ನೂರಾರು ಸಂಸ್ಥೆಗಳು ಅದರ ಒಳಗೆ ಕಾರ್ಯಾಚರಣೆ ನಡೆಸುತ್ತಿರುವುದರಿಂದ ಯಾರೋ ಒಬ್ಬರು ಅನಪೇಕ್ಷಿತ ಘಟನೆಗಳಿಗೆ ಕಾರಣವಾದರೆ ಇಡೀ ಕಂಪನಿಗೆ ತೊಂದರೆಯಾಗುತ್ತದೆ ಮತ್ತು ಅನಪೇಕ್ಷಿತ ಘಟನೆಗಳಿಗೆ ಕಾರಣವಾಗುತ್ತದೆ ಎನ್ನುವುದು ಅವರ ನಿಲುವಾಗಿತ್ತು. ಅದಕ್ಕಾಗಿ ಅವರು ಆ ಪದ್ಧತಿಯನ್ನು ತಂದರು. ಅದಕ್ಕೆ ನೆಲ್ಲಿದಡಿ ಗುತ್ತಿನ ಅವರು ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ಸೊಲ್ಯೂಷನ್ ಕೊಟ್ಟರು. ಅದು ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಜಿಲ್ಲಾಧಿಕಾರಿಗಳಿಂದ ಇಷ್ಟು ಮಂದಿಗೆ ಸಂಕ್ರಮಣದ ದಿವಸ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಇಟ್ಕೊಂಡು ಬನ್ನಿ ಅಂತೇಳಿ. ಅದಕ್ಕೂ ನೆಲ್ಲಿಗಡಿ ಗುತ್ತಿನ ಕೆಲವರು ಒಪ್ಪಲಿಲ್ಲ. ಇದು ವಿವಾದಕ್ಕೆ ಈಗ ಕಾರಣವಾಗಿರುವುದು. ಈ ವಿವಾದ ತಾರಕಕ್ಕೆ ಏರುತ್ತಿದ್ದಂತೆಯೇ ಸಂಸದ ಬ್ರಿಜೇಶ್ ಶೆಟ್ಟರ್ ಅವರು ಈ ಬಗ್ಗೆ ಮಧ್ಯಪ್ರವೇಶ ಮಾಡಿದ್ದಾರೆ. SEZ ಅಧಿಕಾರಿಗಳನ್ನು ಕರೆಸಿದ್ದಾರೆ, ನೆಲ್ಲಿದಡಿ ಗುತ್ತಿನ ಪ್ರಮುಖರನ್ನು ಕರೆಸಿದ್ದಾರೆ. ಜಿಲ್ಲಾಧಿಕಾರಿಗಳ ಮಧ್ಯದಲ್ಲಿ ಒಂದು ಸಭೆ ನಡೆದಿದೆ. ಒಟ್ಟಾರೆಯಾಗಿ ಈ ಸಮಸ್ಯೆಯನ್ನು ಪರಿಹರಿಸುವ ತೀರ್ಮಾನಕ್ಕೆ ಬರಲಾಗಿದೆ. ಆದರೆ ನೆಲ್ಲಿದಡಿ ಗುತ್ತುವನ್ನು ಉಳಿಸಿಕೊಳ್ಳಬೇಕು ಮತ್ತು ಅಲ್ಲಿನ ದೈವ ದೇವರುಗಳಿಗೆ ಯಾವುದೇ ರೀತಿಯಲ್ಲಿ ಅಪಚಾರ ಆಗದಂತೆ ಸೇವೆಗಳು ಅನುಷ್ಠಾನವಾಗಿ ನಡೆಯಬೇಕು ಎನ್ನುವಂತಹ ಕೂಗು ಎಲ್ಲ ಕಡೆಯಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಒಂದು ಅಭಿಯಾನವನ್ನೇ ಆರಂಭ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಹೆಚ್ಚು ಸದ್ದು ಮಾಡುತ್ತಿರುವ ಅಭಿಯಾನ ಅಂದರೆ ನೆಲ್ಲಿದಡಿ ಗುತ್ತು ಉಳಿಸಿ ಎಂಬ ಅಭಿಯಾನ. ಆದ್ದರಿಂದ ಈ ಅಭಿಯಾನದ ಯಶಸ್ಸು ಸಿಗಬೇಕಂತಾದರೆ ಎಲ್ಲರೂ ಇದರಲ್ಲಿ ಕೈ ಜೋಡಿಸಬೇಕು. ಹಿಂದೆ ಯಾರೆಲ್ಲ ಈ ವಿವಾದದಲ್ಲಿ ಮೂಗು ತೂರಿಸಿಕೊಂಡು ಕೈ ಸುಟ್ಟುಕೊಂಡಿದ್ದವರು ಅವರೆಲ್ಲರೂ ಮತ್ತೆ ಇದರಲ್ಲಿ ಸೇರಿಕೊಳ್ಳಬೇಕು. SEZ ಅಧಿಕಾರಿಗಳು ದೈವದ ವಿರುದ್ಧವಾಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದರೆ ಅದರ ಕಷ್ಟ ನಷ್ಟಗಳು ಏನು ಅಂತ ಹೇಳಿ ಆ ಅಧಿಕಾರಿ ವರ್ಗಕ್ಕೆ ತಿಳಿದಿದೆ. ಆದ್ದರಿಂದ ಈ ವಿವಾದವನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ನಡೆದಿದೆ. ಆ ಪ್ರಯತ್ನ ಒಂದು ಹಂತದಲ್ಲಿ ಯಶಸ್ವಿಯಾಗಿದೆ. ನಿರಂತರ ಸುದ್ದಿ